ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ. ಇನ್ನೊಂದು 1 or 2 ಡೇಸ್ ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ. ಆಮೇಲೆ ನಮ್ಮ ಎಮ್ ಡಿ ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅವ್ರಿಗೆ ಮಹದೇವ್ಗೆ ಏನಾಗಿದೆ ಅಂದರೆ, ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಎಮ್ ಡಿ ಅವರು, ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ. ಸರ್, ಏನಾಗಿದೆ, CBT ಸುಳೆಬಾವಿ ಬಸ್ನಲ್ಲಿ ಶುಕ್ರವಾರ ನಡೆದಾಡಲಿಕ್ಕೆ ಜಾಗ ಇರಲ್ಲ. ಅಂಥ ಟೈಮಲ್ಲಿ 90 ಜನ ಇದ್ದರು. ಪೊಸ್ಕೋ ಕೇಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸರು ಹತ್ರ ಬ್ಲಂಡರ್ ಮಾಡಿ ಅಂಡ್ ಪೊಲಿಟಿಕಲ್ ಪ್ರೆಷರ್ ಇದು ಕಂಪ್ಲೇಂಟ್ ಮಾಡಿದ್ದಾರೆ ಪೊಸ್ಕೋ ಅಂತಿದೆ. ಈಗ ಏನೇ ಕಂಪ್ಲೇಂಟ್ ಮಾಡಲಿ ತನಿಖೆ ಮಾಡ್ತಾರಲ್ಲ, ಸುಳ್ಳು ಕೇಸ್ ಹಾಕಬಾರ್ದಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿರಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗಿತ್ತು. ಆಮೇಲೆ ಆ ಬಸ್ಸಲ್ಲಿ ಆವತ್ತು 90 ಜನ ಇದ್ದರು. ಎಷ್ಟು? 90 ಜನ ಇದ್ದರು. ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ. ಆಮೇಲೆ ಇನ್ನೊಂದು 1,72,000 ಟ್ರಿಪ್ಸು ಪ್ರತಿದಿನ ಇರುತ್ತೆ. ಎಷ್ಟು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,72,000 ಟ್ರಿಪ್ಸ್ ಇರುತ್ತೆ. ಸುಮಾರು 65 ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ. ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಇಲಾಖೆಯ ನೌಕರರ ಮೇಲೆ ಬಂದಿಲ್ಲ. ಇದುವರೆಗೂ 65 ವರ್ಷದಲ್ಲಿ ಬಂದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ. ಪೊಲೀಸ್ ಆಫೀಷಿಯಲ್ಸ್ ಮೇಲೆ ಆಕ್ಷನ್ ಆಗಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೀರಾ ಗೌರ್ಮೆಂಟಿಗೆ? ಅದು ನಮ್ಮ ಎಮ್ ಡಿ ಅವರು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಇವರು DIG ಕೂಡ ಮಾತಾಡ್ತಾರೆ. ಎಮ್ ಡಿ ಅವರು ಪರ್ಸನಲ್ಲಾಗೆ ಮಾತಾಡಿದ್ದಾರೆ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ಗೊತ್ತಿದೆ. ಘಟನೆಯಿಂದ ಮಹಾದೇವನ ಪತ್ನಿ ಶಾಕ್ ಒಳಗಾಗಿದ್ದಾಳೆ. 2-3 ದಿನದಿಂದ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿ ಅದೇನಾದ್ರು ಮಾಹಿತಿ? ನನಗೆ ಮಾಹಿತಿ ಇಲ್ಲ, ಕೇಳಿ ತಿಳ್ಕೊಂಡು. ಯಾಕಂದ್ರೆ ಹೌದು, ಮಹಾದೇವ ಹೇಳಿದಾನೆ ಆ ಹುಡುಗಿ ವಯಸ್ಸು ತಮ್ಮ ಮಗಳಿದ್ದಾಳೆ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಮನ್ ಸೆನ್ಸ್ ಮಹಾದೇವ್ ಪರವಾಗಿ TV, ಪ್ರಿಂಟ್ ಮೀಡಿಯಾ, ನಮ್ಮ ಇಲಾಖೆ, ಸಾರ್ವಜನಿಕರು ಎಲ್ಲರೂ ಮಹಾದೇವ್ ಪರನೇ ಇದ್ದಾರೆ. ಪೊಲೀಸರು ಇದ್ದಾರೆ ಬಿಡಿ. ಈಗ ಒಂದೇನಾಯಿತು, ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಸಿಗೆ ಒಂದು ಮಸಿ ಬೆಳೆದ್ರು. ನೆಕ್ಸ್ಟ್ ಡೇ ಏನು ಮಾಡಿದ್ರು, ಅವರು ಅಲ್ಲಿ ಮಸಿ ಬೆಳೆದ್ರು. ಅದರಿಂದ ಬಸ್ಸುಗಳಿಗೆ ಮಸಿ ಬೆಳೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಒಂದು ನಿಮಿಷ, ನಮ್ಮ ಬಸ್ಗೆ ಅವ್ರ ಮಸಿ ಬೆಳೀತಾರೆ, ಅವ್ರ ಬಸ್ಗೆ ನಾವು ಮಸಿ ಬೆಳಿತೀವಿ. ನಷ್ಟ 2 ರಾಜ್ಯಕ್ಕಾಗುತ್ತೆ. ಈಗ 2 ರಾಜ್ಯಕ್ಕೆ ಬಸ್ಸುಗಳು ನಿಂತೋಗಿರೋದ್ರಿಂದ ನಮಗೂ ಸಾರ್ವಜನಿಕರಿಗೂ ಅನಾನುಕೂಲ. ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ? ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತಲೇ ಹೇಳ್ಬೋದಾ ವಿಚಾರ. ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸರು ಕ್ರಮ ತಗೊಂಡಿದ್ದಾರೆ, ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವಾ? ಅದಕ್ಕೆ ಒಂದು ನಿಮಿಷ, ಶಿವಸೇನೆ ಅಂತ ಒಂದು ಪಕ್ಷ ಈ ಥರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬಾರ್ದು. ಸರ್, ತಾವು ಹೇಳಿದರೆ ಈ ಶುಲ್ಕ ವಿಚಾರ ಅಂತೇಳಿ, ಅಷ್ಟು ಶುಲ್ಕ ವಿಚಾರನ ಪೊಲೀಸ್ ಅಷ್ಟಾಗಿ ಸೀರಿಯಸ್ ತಗೊಂಡಿದ್ದಾರೆ ಅಂತ. ಯಾರು? ಶುಲ್ಕ ಅಂದರೆ ಸಣ್ಣ ವಿಚಾರ. ಇದನ್ನು ಏನು ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ತಿರೋದು. ಈಗ ಅವನು ಹಲ್ಲೆ ಮಾಡ್ದ ಅಲ್ವಾ, ಹಲ್ಲೆ ಮಾಡಿದವ್ರ ಮೇಲೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ. ತಗೊಂಡಿರೋದು ಯಾರ ಮೇಲೆ? ನಮ್ಮ ಸರ್ಕಾರಿ ನೌಕರರ ಮೇಲೆ. ಅವರು ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಅಥವಾ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು. ಕ್ರಮ ತಗೊಂಡಿದ್ದು ಸರಿ ಇದೆ ಪೊಲೀಸ್ನವರು ಅಲ್ವಾ? ಅಂಥ ವಿಚಾರಕ್ಕೆ ಶಿವಸೇನೆ ಬರಬಾರ್ದು. ರಾಜ್ಯದಲ್ಲಿ ಬಸ್ಸಿ ಬೆಳೆದವರಿಗೆ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗುವಂತದ್ದು ಸಂದರ್ಭಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೂ ಒಂದು ಕೇಸ್ ಆಗ್ತಾ ಇಲ್ಲ ಸರ್. ಕಂಡಕ್ಟರ್ ಇದು ಮಹಾದೇವ್ ಪರವಾಗಿ ಅಲ್ಲ, ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ನೋಡಪ್ಪ, ನಾವಂತೂ ನಮ್ಮ ಇಲಾಖೆ ನೌಕರ ಮಹಾದೇವ್ ಪರ ನಾವೆಲ್ಲ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಮೊನ್ನೆ ರಾತ್ರಿ ಏನಾಗಿದೆ, ವಾಯುವ್ಯ ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ 2 ಬಸ್ಗಳ ತಡೆದು ನಡು ರಸ್ತೆ ತಡೆದು ಅವರಿಗೆ ಮರಾಠಿ ಭಾರತ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಬೋರ್ಡನ್ನು ಹೊಡೆದು ಹಾಕಿರ್ತಕ್ಕಂಥದ್ದು ತಪ್ಪದು.
ಈ ಥರ ಗುಂಡ ಅವರು ಈ ರೀತಿ ಆ ಥರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು. ಆಮೇಲೆ ಸೌಹಾರ್ದತೆ ಇರಬೇಕಲ್ಲ. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಹಾರಾಷ್ಟ್ರ ಅಥವಾ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಸೌಹಾರ್ದತೆ ಕೆಡಿಸ್ಕೊಳ್ಳೋಕ್ಕಾಗುತ್ತಾ ನಾವು? ಈಗ ತಪ್ಪು ಮಾಡಿದವ್ರ ಮೇಲೆ ಅವರು ಕ್ರಮ, ಪೊಲೀಸ್ ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಅಂತ ಮಹಾರಾಷ್ಟ್ರದವರು, ಶಿವಸೇನೆಯವರು ಸುಮ್ಮನೆ ಇದ್ಬಿಟ್ಟಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಸರ್, ಇಲ್ಲಿ MES ದವರು ಕಾಂಗ್ರೆಸ್ ಬೆಂಬಲದಿಂದನೇ ಈಗ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅವರು ಹೋದ ಎಲೆಕ್ಷನ್ಗಳಲ್ಲಿ ನಿಮ್ಮ ಬೆಂಬಲಕ್ಕೆ ನಿಂತಿದ್ರು MES ದವರು. ಈಗ ಅವರೇ ಇದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಜನರಿಗೆ. ಅದು ವೈಲೆನ್ಸ್ ಆಗಿದ್ದು, ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ. ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ MES ಲೀಡರ್ಸ್ ಇದು ಲೋಕಲ್ ಅವ್ರು ನಿಮ್ಮ ಕಾಂಗ್ರೆಸ್ ಬೆಂಬಲಿಗಿರೋರು ಕೊಡಿ, ಅವ್ರ ಮೇಲೆ ಕೇಸ್ ಹಾಕ್ಸೋಣ. ಆ ಥರ ಈ ರೀತಿ ಗೂಂಡಾಗಿರಿ ಇರಿ, ಒಂದು ನಿಮಿಷ, ಗೂಂಡಾಗಿರಿ ಮಾಡೋ ಅಂಥವ್ರ ಮೇಲೆ ಗೂಂಡಾಗಿರಿ ಮಾಡ್ತಾ ಇರಲ್ಲ, ಅವ್ರು ಯಾರನ್ನ ಬೆಂಬಲ ಕೊಟ್ಟರೆ ಅವ್ರ ಮೇಲೂ ಕೂಡ ಪೊಲೀಸ್ ಕ್ರಮ ತಗೊಳ್ತಾರೆ. ಯಾರು ಕೊಡಬೇಕು? ಕೊಡಿ, ನೀವೇ ಕೊಡಿ, ಮಾಧ್ಯಮದವರೇ ಕೊಡಿ. ಇಲ್ಲಾಂದ್ರೆ ಸುಮೋಟೋ ಕೊಡಿ, ನನಗೆ ಕಳಿಸಿ, ನಾನೇ ಹೇಳ್ತೀನಿ. ಈಗ ನಾನು ಹೇಳಿ ಏನು ಗೊತ್ತಾ, ನೀವು ಈಗ ಒಂದು ನಿಮಿಷ ಇರಿ, ನನಗೆ ಮಾಹಿತಿ ಇಲ್ಲ, ನೀವು ಈಗ ಕೊಡ್ತಾ ಇದ್ದೀರಾ, ನನಗೆ ಕೊಡಿ, ನಾನೇ ರೆಫರ್ ಮಾಡ್ತೀನಿ. ಸರ್, ನಿಮ್ಮ ಅಧಿಕಾರಿಗಳಿಗೆ ಮಾಹಿತಿ ಇರಂಗಿಲ್ಲ, ನಿಮ್ಗೆ ಎಲ್ಲಿ ಮಾಹಿತಿ ಕೊಡ್ತಾರೆ ಸರ್ ಅವರು? ನೀವು ಕೊಡಿ. ಅಲ್ಲ, ಈಗ ನಾವು ಅದನ್ನೇ ಕೇಳ್ತಾ ಇರೋದು. ನೀವು ಕೊಡಿ, ಈಗ ನಿಮ್ಗೆ ಗೊತ್ತಿತ್ತಲ್ಲ, ನೀವು ಕೊಡಿ, ನನಗೆ ನಾನೇ ಮಾತಾಡ್ತೀನಿ ಕಮಿಷನರ್ಗೆ. ಈಗ ಶನಿವಾರದಿಂದ MES ಲೀಡರ್ಸ್ ಇನ್ಸ್ಟಿಗೇಟ್ ಮಾಡಿದ್ದು ವಿಡಿಯೋಸ್ಗಳು ಹರಡ್ತಾ ಇದ್ದಾವೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇಬ್ಬರು MES ಲೀಡರ್ಸ್ ನಮ್ಮ ಕಾಂಗ್ರೆಸ್ ಬೆಂಬಲಿಗಿರೋರು ನನಗೆ ಕಳಿಸಿ, ನಾನೇ ಪೊಲೀಸ್ಗೆ ಹೇಳ್ಬಿಟ್ಟು ಕ್ರಮ ತಗೊಳಕ್ಕೆ ಹೇಳ್ತೀನಿ. ಸಚಿವರ ಪ್ರಕಾರ ಹಲ್ಲೆ ಆಗಿದ್ದು ಕ್ಷುಲ್ಲಕ ವಿಚಾರ ಅಂತ. ಯಾರು? ನಮ್ಮ ಪ್ರಕಾರ ಕ್ಷುಲ್ಲಕ ಕಾರಣ, ವಿಚಾರ ಅಲ್ಲ. ಆಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು? ಆ ಹುಡುಗನ ಕಡೆಯವರು ಅಲ್ವಾ? ಟಿಕೆಟ್ ವಿಚಾರದಲ್ಲಿ ಅದು ಕ್ಷುಲ್ಲಕ ಕಾರಣ. ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ. ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.